ಬೆಂಗಳೂರಿನಲ್ಲಿ ರಣಮಳೆಗೆ ಅಲ್ಲೋಲ ಕಲ್ಲೋಲ. ಬೆಂಗಳೂರಿನ ರೇಂಬೋ ಲೇಔಟ್ನಲ್ಲಂತೂ ಅಧ್ವಾನ. ಭಾರೀ ಮಳೆಯಿಂದಾಗಿ ಲೇಔಟ್ಗೆ ನೀರು ನುಗ್ಗಿದೆ. ಸಂಪೂರ್ಣ ಕೆರೆಯಂತಾಗಿದೆ ರೇಂಬೋ ಲೇಔಟ್. ನಿಂತ ನೀರಿನಲ್ಲಿ ಜನ ಸಂಚರಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ರಣಮಳೆಗೆ ಎಲ್ಲ ಅಲ್ಲೋಲ ಕಲ್ಲೋಲ. ರೇಂಬೋ ಲೇಔಟ್ನ ಜನ ಪರದಾಡ್ತಾ ಇದ್ದಾರೆ. ಲೇಔಟ್ ಒಳಗೆಲ್ಲ ನೀರಿನಲ್ಲೇ ಸಾಗಬೇಕಾದಂತಹ ಪರಿಸ್ಥಿತಿ. ಲೇಔಟ್ ಒಳಗೆ ಭಾರೀ ಪ್ರಮಾಣದಲ್ಲಿ ನೀರು ನುಗ್ಗಿದ್ರಿಂದಾಗಿ ಸಂಪೂರ್ಣ ಕೆರೆಯಂತಾಗಿದೆ ಲೇಔಟ್. ಭಾರೀ ಮಳೆಯ ಅವಾಂತರ ನೋಡ್ತಾ ಇದ್ದೀವಿ. ರೇಂಬೋ ಲೇಔಟ್ನ ಚಿತ್ರಣ ಇದು. ರಸ್ತೆಗಳಿದು ನಾವೀಗ ನೋಡ್ತಾ ಇರೋದು. ಲೇಔಟ್ನ ರಸ್ತೆಗಳು ರಸ್ತೆಯಂತೆ ಕಾಣಿಸ್ತಲೇ ಇಲ್ಲ, ಕೆರೆಯಂತಾಗ್ಬಿಟ್ಟಿದೆ. ಅಲ್ಲೇ ವಾಹನಗಳನ್ನ ನಿಲುಗಡೆ ಮಾಡಿದ್ರು. ಜನ ಮನೆಯಿಂದ ಹೊರಬರೋದಕ್ಕಾಗದೆ ಪರದಾಡ್ತಾ ಇದ್ದಾರೆ. ರಸ್ತೆ ತುಂಬೆಲ್ಲ ಈ ರೀತಿ ಮಂಡಿವರೆಗೆ ನೀರು ನಿಂತಿದೆ. ಜನ ಓಡಾಡೋದಕ್ಕೆ ಸಾಧ್ಯ ಆಗದೆ ಪರದಾಡ್ತಾ ಇದ್ದಾರೆ. ನಿಂತ ನೀರಿನಲ್ಲೇ ಜನಕ್ಕೆ ಓಡಾಡಬೇಕಾದಂತಹ ದುಸ್ಥಿತಿ. ನಿನ್ನೆ ರಾತ್ರಿ ಬೆಳಗು ಸುರಿದಂತಹ ಮಳೆ ತಂದಿರುವ ಅವಾಂತರ. ಈ ಲೇಔಟ್ನಲ್ಲಿ ನಾವು ಈ ಹಿಂದೆಯೂ ಗಮನಿಸಿದ್ದೀವಿ. ಮಳೆ ಜೋರಾಗಿ ಬಂತು ಅಂತಂದ್ರೆ ನೀರು ನಿಲ್ತು ಅಂತಾನೆ ಅರ್ಥ. ಸಾಕಷ್ಟು ಬಾರಿ ಈ ಲೇಔಟ್ನಲ್ಲಿರುವಂತಹ ನಿವಾಸಿಗಳು ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸಿ ಅಂತ ಕೇಳ್ಕೊಂಡಿದ್ದಾರೆ. ಆದರೆ ಮಳೆ ಬಂದಾಗೆಲ್ಲ ಸಮಸ್ಯೆ. ಇನ್ನು ಬೆಂಗಳೂರಿನ ಪಯೋನಿಯರ್ ರೆಸಿಡೆನ್ಷಿಯಲ್ ಅಲ್ಲೂ ಕೂಡ ಅಷ್ಟೇ ಕೆರೆಯಂತಾಗಿದೆ. ರೆಸಿಡೆನ್ಸಿ ಸುತ್ತಮುತ್ತಲಿನ ಏರಿಯಾ. ರಸ್ತೆಯಲ್ಲಿ ಸಾಗೋದಕ್ಕೆ ಸವಾರರು ಪರದಾಡಬೇಕಾಗಿದೆ. ಪಯೋನಿಯರ್ ರೆಸಿಡೆನ್ಸಿ ಭಾರಿ ಸಂಕಷ್ಟ ಎದುರಿಸ್ತಾ ಇದೆ. ನೀರು ನಿಂತಿದ್ರಿಂದಾಗಿ ಏರಿಯಾ ಸುತ್ತಮುತ್ತ ಅವಾಂತರ. ನೀರಲ್ಲೇ ಸಾಗಬೇಕಾದಂತಹ ಪರಿಸ್ಥಿತಿ. ವಾಹನ ಸವಾರರಂತೂ ಪರದಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಮುಂದಕ್ಕೆ ಸಾಗೋಕ್ಕಾಗದೆ ಸರ್ಕಸ್ ಮಾಡಬೇಕಾಗಿದೆ. ದೃಶ್ಯಗಳು ನೋಡ್ತಾ ಇದ್ದೀವಿ ನೋಡಿ. ಕೆರೆಯಲ್ಲೇ ಬಸ್ ಹೋಗ್ತಿದ್ದೀನೋ ಅಂತ ಅನಿಸುತ್ತೆ, ಆ ಪರಿ ನೀರು ನಿಂತಿದೆ. ಶಾಲಾ ವಾಹನಗಳು ಕೂಡ ಪರದಾಡಿವೆ. ಇಡೀ ಆ ಏರಿಯಾ, ರೆಸಿಡೆನ್ಸಿ ಏರಿಯಾ, ಪಯೋನಿಯರ್ ರೆಸಿಡೆನ್ಸಿ ಸುತ್ತಮುತ್ತಲಿನ ಜಾಗ ಜಲಾವೃತವಾಗಿರುವುದನ್ನು ನೋಡ್ತಾ ಇದ್ದೀವಿ. ನಿಂತುಬಿಟ್ಟಿದೆ. ಕೆಂಪು ನೀರು ಸಂಪೂರ್ಣವಾಗಿ ಆವರಿಸಿದೆ ನೀರು.